Hello everyone, All in One Bite channel presents Halli Style Soppin Basaru. ಮುದೆಯ ಜೊತೆಯಲ್ಲಿ ಈ ಸೊಪ್ಪಿನ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಹಳ್ಳಿಯಲ್ಲಿ ಸಿಗುವ ನುಗ್ಗೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪಿಂದ ಮಾಡಿರುವ ಈ ಬಸಾರು ಹೆಲ್ತ್ಗೆ ತುಂಬ ಒಳ್ಳೆಯದು. ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಈ ಸೊಪ್ಪಿನ ಸಾರನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಹೈ ಫ್ಲೇಮಲ್ಲಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ತೊಗೊಳ್ಳಿ. ತೊಗರಿಬೇಳೆ 4 ಟೇಬಲ್ ಸ್ಪೂನ್, ಹೆಸರು ಕಾಳು 4 ಟೇಬಲ್ ಸ್ಪೂನ್ ಹಾಕಿ, ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನುಗ್ಗೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎರಡನ್ನೂ ಕೂಡ ತೊಳೆದ್ಬಿಟ್ಟು ಈ ಕುಕ್ಕರ್ ಒಳಗಡೆ ಹಾಕೊಳ್ಳಿ. ಬೇರೆ ಬೇರೆ ತರಹ ಸೊಪ್ಪಿನ ಸಾಂಬಾರು ಮಾಡ್ಬೋದು. ಮತ್ತೊಮ್ಮೆ ಬೇರೆ ವಿಡಿಯೋದಲ್ಲಿ ನಾವು ಸೊಪ್ಪಿನ ಸಾಂಬಾರನ್ನ ಮಾಡಿ ತೋರಿಸ್ತೀವಿ. ನಿಮಗೆ ಯಾವ ಸೊಪ್ಪಿನ ಸಾರು ಇಷ್ಟನೋ ಅದನ್ನು ಕಮೆಂಟಲ್ಲಿ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮಾಡ್ತೀವಿ. ಮತ್ತು ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ಳಿ. ಮತ್ತು ಸ್ಟವ್ ಮೇಲೆ ಒಂದು ಕಡಾಯಿ ಇಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ, ಮತ್ತು ನಿಮಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಸಾಂಬಾರು ಈರುಳ್ಳಿ ತೊಗೊಳ್ಳಿ ಒಂದು 10, ಮತ್ತು ಬೆಳ್ಳುಳ್ಳಿ ಎಸ್ಲು 15. ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಜೀರಿಗೆ, 4 ರಿಂದ 5 ಮೆಣಸಿನ್ಕಾಳು, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ತೊಳೆದ್ಬಿಟ್ಟು ಹಾಕಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಇದರೊಳಗಡೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಫ್ರೈ ಆಗೋವರೆಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೊಸ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವೇಟ್ ಮಾಡಬೇಕಷ್ಟೇ. ನಾವು ಆವಾಗಲೇ ಏನು ಬೇಕಿಟ್ಟಿದ್ವಲ್ಲ ಆ ಸೊಪ್ಪು ಕಾಳು ಬೆಂದಾಗಿದೆ. ಈಗ ನೀರನ್ನ ಮತ್ತು ಸೊಪ್ಪು ಕಾಳನ್ನ ಸಪ್ರೇಟ್ ಮಾಡ್ಕೋಬೇಕು. ಮತ್ತು ನಾವು ಹುರಿದಿರೋದನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆರಕ್ಕೆ ಬಿಡಿ. ಮತ್ತು ಕಾಳನ್ನ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡು ಸೊಪ್ಪನ್ನ ಒಂದು 2 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕು, ಇಲ್ಲಿ ಹಾಕ್ತಾ ಇರೋ ಥರ. ಮತ್ತು ನಾವೇನು ಆವಾಗಲೇ ಸೊಪ್ಪು ಕಾಳು ಬೇಯಿಸ್ಕೊಂಡು ಮಿಕ್ಕಿತ್ತಲ್ಲ ಆ ನೀರನ್ನ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೋಬೇಕು, ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು. ನೋಡಿ, ಸೊಪ್ಪು ಕಾಳನ್ನ ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಿರಬೇಕು. ಮತ್ತು ಆವಾಗಲೇ ಏನು ಆರಕ್ಕೆ ಇಟ್ಟಿದ್ದೀವಲ್ವ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಮತ್ತು ಒಂದು 5 ಎಲೆ ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಗ್ರೈಂಡ್ ಮಾಡ್ಕೊಬರ್ಬೇಕು. ಪೇಸ್ಟ್ ಥರ ಆಗಿರಬೇಕದು ಈ ಥರ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ, ಎಣ್ಣೆ ಕಾದಾದ್ಮೇಲೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕಿ, ಮತ್ತು 10 ರಿಂದ 12 ಕರಿಬೇವಿನ ಸೊಪ್ಪಿನ ಎಲೆ ಹಾಕ್ಕೊಳ್ಳಿ. ಅದೆಲ್ಲ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಹಾಕ್ಕೊಳ್ಳಿ. ಮತ್ತು ನಾವು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಆ ಮಸಾಲೆನ ಇದಕ್ಕೆ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಸಾಂಬಾರು ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಲ್ವ ಆ ಪೇಸ್ಟೇ ಟೇಸ್ಟ್ ಕೊಡೋದು. ಆವಾಗಲೇ ಇಟ್ಕೊಂಡಿರೋ ನೀರನ್ನ ಈ ಮಸಾಲೆ ಒಳಗಡೆ ಹಾಕಬೇಕು. ಮಿಕ್ಸ್ ಮಾಡಿಬಿಟ್ಟು ಸಾಂಬಾರಲ್ಲಿ ಉಪ್ಪು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ನಿಮ್ಗೆ ಉಪ್ಪು ಕಮ್ಮಿ ಅನಿಸಿದ್ರೆ, ಸಪ್ಪೆ ಅನಿಸಿದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಮತ್ತು ತುರಿದಿಟ್ಕೊಂಡಿರುವಂಥ 1 ಟೀ ಸ್ಪೂನ್ ಆಗೋಷ್ಟು ಕಾಯಿ ತುರಿ ಹಾಕಿ, ಮತ್ತು ಸಾಂಬಾರನ್ನ ಕುದಿಸ್ಕೋಬೇಕು. ಕುದಿ ಬಂದರೆ ಸಾಂಬಾರು ರೆಡಿ ಅಂತ. ನೋಡಿ, ಈ ಥರ ಕುದೀತಾ ಇರಬೇಕು ಸಾಂಬಾರು. ಮತ್ತು ಸೊಪ್ಪು ಕಾಳು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ, ಮತ್ತು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, ಮತ್ತು ಕರಿಬೇವಿನ ಸೊಪ್ಪು ಒಂದು 10 ಎಲೆ ಹಾಕಿ ಇದೆರಡು ಕೂಡ ಚಟಪಟ ಅಂತ ಸಿಡಿಬೇಕು. ಒಂದು 2 ರಿಂದ 3 ಒಣಮೆಣ್ಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಇಷ್ಟನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನಾವು ಆವಾಗಲೇ ಸೊಪ್ಪು ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಈರುಳ್ಳಿ ಬೇಯೋದಕ್ಕೆ ಮಾತ್ರ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು. ಅಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಅಷ್ಟೇ ಉಪ್ಪು ಹಾಕೋಬೇಕು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ಕಾಯಿ ತುರಿ ತಗೊಂಡು ತುರಿದಿಟ್ಕೊಳ್ಳಿ. ತುರಿದ್ಬಿಟ್ಟು ಇದ್ರೊಳಗಡೆ ಹಾಕಬೇಕು. ನೋಡಿ, ಈ ಥರ ಹಾಕ್ಬಿಟ್ಟು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇದೆಲ್ಲ ಮಿಕ್ಸ್ ಆದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕಿ, ಮತ್ತು ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸಾಂಬಾರು ಪುಡಿನೂ ಹಾಕಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಹೆಚ್ಚಿಬಿಟ್ಟು ಇದರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ನಾವು ಆವಾಗಲೇ ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಆ ಸೊಪ್ಪು ಕಾಳನ್ನ ಇದರೊಳಗಡೆ ಹಾಕಬೇಕು. ಸೊಪ್ಪು ಕಾಳಂತೂ ಮಾಡೋದಕ್ಕೆ ತುಂಬ ಈಸಿ.
ಮುದ್ದೆ ಜೊತೆ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಮಾಡ್ಕೊಳ್ಳೋದು ಇದನ್ನ. ಮತ್ತು ಸೊಪ್ಪು ಕಾಳು ಹಾಕಾದ್ಮೇಲೆ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ನೋಡಿ ಈ ಥರ ಆಗಿರ್ಬೇಕು ಸೊಪ್ಪು ಕಾಳು. ಇಲ್ಲಿಗೆ ನಮ್ಮ ಸೊಪ್ಪು ಕಾಳು ರೆಡಿ ಆಯಿತು. ನೋಡಿ ರೆಡಿ ಆಯಿತು ನಮ್ಮ ಮುದ್ದೆ ಬಸ್ಸಾರು. ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.